ನೋಡ್ತಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತ ಮರಿಬೇಡಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ, ಆಫ್ಟರ್ ಎ ಲಾಂಗ್ ಟೈಮ್, ಎಷ್ಟು ಒಂದು 6 ಮಂತ್ಸ್ ಆಯ್ತಲ್ಲ ಅಕ್ಕ, ನಾವು 6 ಮಂತ್ಸ್ ಆದಮೇಲೆ ಅಕ್ಕ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿರೋದು. ಸೊ ಏನಪ್ಪ ಅಂತ ಹೇಳಿದ್ರೆ ಮೇಕಪ್, ನಿಮಗೆ ಗೊತ್ತು ನನಗೆ ತಗೊಬಿಟ್ರೆ ಅವ್ರ ಅಕ್ಕ ಇಬ್ಬರ ಹತ್ರನೇ ನನ್ನ ಮೇಕಪ್ ಜಾಸ್ತಿ ಮಾಡಿಸ್ಕೊಳ್ಳೋದು. ಸೊ ನನಗೆ ಇವ್ರ ಮೇಕಪ್ ತುಂಬಾ ಇಷ್ಟ. ನೀವೇ ನೋಡಿದ್ದೀರಾ, ಅಕ್ಕ ಶ್ರೀಮಂತಕ್ಕೆ ಯಾರು ಮಾಡಿದ್ದು, ಇವ್ರು ಹೇರ್ ಸ್ಟೈಲ್ ಮಾಡಿದ್ರು, ಅವ್ರ ತಂಗಿಯವ್ರು ಮೇಕಪ್ ಮಾಡಿದ್ರು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಇವತ್ತು ಕೂಡ ನನಗೆ ಮೇಕಪ್ ಮಾಡ್ತಿದ್ದಾರೆ, ಯಾಕಂದರೆ ಸೊ ಇವತ್ತೊಂದು ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ರೆಡಿ ಮಾಡಿಸ್ಕೊತಿದ್ದೀನಿ. ಬನ್ನಿ ಹೇಗೆ ಮಾಡ್ತಾರೆ ಏನು ಅನ್ನೋದನ್ನ ನೋಡೋಣ. ಹೇಳಿ ಅಕ್ಕ, ಏನಾರು ಹೇಳಕ್ಕ, ಏನಾರು ಹೇಳು. ಅವ್ರು ತುಂಬ ನಾಚ್ಕೋತಾರೆ, ಏನೂ ಮಾತಾಡೋಲ್ಲ. ನಿಮ್ಗೆ ಹೇರ್ ಸ್ಟೈಲ್ ಆಗಲಿ ಮೇಕಪ್ ಆಗಲಿ ಬೇಕು ಅಂದರೆ ಅಕ್ಕ ಪೇಜ್ನ ನಾನು ಟ್ಯಾಗ್ ಮಾಡಿರ್ತೀನಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ನನಗೆ ರೀಸನಬಲ್ ಪ್ರೈಸಲ್ಲಿ ಮಾಡಿಕೊಡ್ತಾರೆ, ಬೆಸ್ಟ್ ಪ್ರೈಸ್ ಅಂತಲೇ ಹೇಳ್ಬೋದು. ಕಾಂಟ್ಯಾಕ್ಟ್ ಮಾಡಿ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ, ನನ್ನ ಫ್ಯಾಮಿಲಿಲೂ ಎಲ್ಲರೂ ಇಷ್ಟಪಡ್ತಾರೆ ಇವ್ರ ಮೇಕಪ್ಪು. ಥ್ಯಾಂಕ್ ಯು ಅಕ್ಕ. ಎಲ್ಲರೂ ಕೇಳ್ತಾಯಿದ್ರು ಶ್ರೀಮಂತದಲ್ಲಿ ಥ್ಯಾಂಕ್ ಯು ಚೆನ್ನಾಗಿತ್ತು ಅಂತ. ಸೊ ಕೊನೆಗೆ ಫೈನಲ್ ಆಗಿ ಅವಕ್ಕ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬಾ ಇಷ್ಟ ಆಯಿತು. ಫಿನಿಶಿಂಗು ಕೂಡ ತುಂಬ ಚೆನ್ನಾಗೇ ಬಂತು ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ದೀರಲ್ಲ, ಅವ್ರ ಪಾಪು ಇದ್ದಾನೆ ಹಿಂದೆ. ಸೊ ನಮ್ಮನೆಗೆ ಬಂದು ಅವಕ್ಕ ಮೇಕಪ್ನ ಸ್ಟಾರ್ಟ್ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ನಾನಂತೂ ಮೈಸೂರಲ್ಲಿ ಒಂದು ಪ್ರಮೋಷನ್ ಇತ್ತು, ಅದಕ್ಕೋಸ್ಕರ ನಾನು ಮೇಕಪ್ ಮಾಡಿಸ್ಕೋತಾ ಇದ್ದೆ. ಎಲ್ಲರೂ ಕೂಡ ಇಷ್ಟಪಟ್ಟರು. ನೀವೇ ನೋಡಿ ಫೈನಲ್ ಲುಕ್ ಹೇಗೆ ಬರುತ್ತೆ ಅಂತ. ಫೈನಲಿ ಮೇಕಪ್ ಶೂಟ್ ಎಲ್ಲ ಮುಗಿಸ್ಕೊಂಡು ನಾನಿವಾಗ ಜ್ವೆಲ್ಸ್, ಇದು ಕುಮಾರ್ ಆ್ಯಂಡ್ ಜ್ವೆಲ್ಸ್ ಅಂತ ಮೈಸೂರಲ್ಲಿ ಪ್ರಮೋಷನ್ಗೆ ಬಂದಿರೋದು. ನೋಡಿ ಇದು ಚೈನ್ ಹೇಗಿದೆ, ಲೈಟ್ ವೆಯ್ಟ್ ಇದೆ. ಇಯರಿಂಗ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಪಾಪುಗಳು ಅಂತ ಜ್ವೆಲ್ಸು ಬಂದು ಲೈಟ್ ವೆಯ್ಟ್ ಇದೆ. ತುಂಬಾ ಕಲೆಕ್ಷನ್ಸ್ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂದ್ಸರಿ ಬಂದು ಮೈಸೂರಲ್ಲಿದ್ದರೆ ಕುಮಾರ್ ಆ್ಯಂಡ್ ಜ್ವೆಲ್ಸ್ನ ವಿಸಿಟ್ ಮಾಡಿ. ಹಾಗೆ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಇವಾಗ ನಾನು ಡೈಮಂಡ್ನ ವೇರ್ ಮಾಡೋದಕ್ಕೆ ಬಂದಿದ್ದೀನಿ. ನಾನು ಸೆಲೆಕ್ಟ್ ಮಾಡಿರೋವಂಥದ್ದು ಇದೊಂದು ಇಯರಿಂಗ್ಸ್ ತೆಗೀರಿ. ಇದೊಂದು ನೋಡಿ ಎಷ್ಟು ಕಲೆಕ್ಷನ್ಸ್ ಇದೆ. ಸರಿ ನಾನು ವೇರ್ ಮಾಡಿರೋವಂಥದ್ದು ಲಾಸ್ಟ್ ನೋಡೋಣ ವೇರ್ ಮಾಡಿ ಹೇಗೆ ಕಾಣಿಸುತ್ತೆ ಅಂತ. ಫೈನಲಿ ನಾನು ಡೈಮಂಡ್ನ ವೇರ್ ಮಾಡಿದ್ದೀನಿ. ಅಷ್ಟು ಸಕ್ಕತ್ತಾಗಿದೆ ಗೊತ್ತಾ ಇಲ್ಲಿ ಕಲೆಕ್ಷನ್ಸ್. ಫೈನಲಿ ಇಯರಿಂಗ್ಸ್ನ ಮತ್ತಿಗೆ ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನೀವೇ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇನ್ನು ಕಲೆಕ್ಷನ್ಸ್ ತೋರಿಸ್ತೀನಿ. ಬ್ಯಾಂಗಲ್ಸು ಕೂಡ ವೇರ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಫೈನಲಿ ನಾವು ಅಲ್ಲಿ ಹೋಗಿ ಫುಲ್ಲು ಏನಪ್ಪ ಶೂಟ್ಸ್ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ಅಮ್ಮ ಮನೆಗೆ ಹೋಗಿದ್ವಿ. ಅಮ್ಮಗೆ ತುಂಬ ಹುಷಾರಿಲ್ಲ. ಸೊ ಇವಾಗ ನಾವು ವಾಪಸ್ಸು ಬ್ಯಾಂಗ್ಳೂರ್ಗೆ ಹೋಗ್ಬೇಕಾದ್ರೆ ಫುಲ್ಲು ಮಳೆ. ಅವಾಗಲೂ ಏನಾಯ್ತು ಅಂದರೆ ಫುಲ್ ಮಳೆ. ಎಲ್ಲ ಸೈಡ್ಗೆ ಹಾಕೊಂಡಿದ್ದಾರೆ. ಒಂದು 20 ರಿಂದ 25 ಗಾಡಿ ಸೈಡ್ಗೆ ಹಾಕೊಂಡಿದ್ರು. ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ನಮ್ಮ ಮಳೆ ನೀರೇ ಎಗ್ರು ಬಿಡ್ತು ಗೈಸ್. ಅವ್ರು ಯಾರೋ ಕಾರವರು ನಮ್ಗೆ ರೋಡೇ ಕಾಣಿಸ್ಲಿಲ್ಲ. ಅಪ್ಪ ಈ ಮಳೆ, ಈ ಥರ ಮಳೆ ನಾನು ಲೈಫಲ್ಲೇ ನೋಡಿರಲಿಲ್ಲ. ತುಂಬ ಮಳೆ ಬರ್ತಾ ಇದೆ. ಜಾಮು ಅದು ಈಗ ಎಕ್ಸ್ಪ್ರೆಸ್ ವೇಲೇನೆ ಜಾಮ್ ಆಗೈತೆ ಅಂದ್ರೆ ಇನ್ಯಾವ ಮಟ್ಟಿಗೆ ಮಳೆ ಹೊಡಿತೈತೆ. ಜಾಮ್ ಅಂದ್ರೆ ಟ್ರಾಫಿಕ್ ಅಲ್ಲ, ವಾಟರ್ ಹೆಂಗೆ ಎಗರುತ್ತೆ. ಜಾಮ್ ಅಂದ್ರೆ ಟ್ರಾಫಿಕ್ ಅಲ್ಲ. ಈ ಮಳೆಗೆ ಯಾರು ಗಾಡಿ ಓಡ್ಸಕ್ ಆಯ್ತಾ ಇಲ್ಲ. ಸ್ಪೀಡಾಗಿ ಬಂದೇನಾದ್ರು ನೀರ್ ಮೇಲೆ ಹತ್ತಿಸಿದ್ರೆ ನೀಟಾಗಿ ದಬಾಕೊಳ್ಳುತ್ತೆ ಹಿಂಗೆ ಗಾಡಿ. ಯಾರ ಸ್ಪೀಡಾಗಿ ಬಂದು ಹಿಂಗೆ ಹೊಡೆದ್ರೆ ನೀರ್ ಮೇಲೆ ನೋಡ್ಕೊಂಡು ಹೋಗು ನಿಧಾನಕ್ಕೂ. ನೋಡಿ ಈ ತರ ಅಜಾಮ್ ನನ್ನ ಮಕ್ಕಳು ಹೋಯ್ತಾ ಇರ್ತಾರೆ. ಅವ್ರಿಗೂ ಇದು ನಮಗೂ ಇದು, ನಮಗೂ ತೊಂದರೆ ಅವ್ರಿಗೂ ತೊಂದರೆ. ಹೋಗೇ ನನ್ನ ಮಕ್ಕಳು ಅವರು. ಎಂತಕ್ಕೆ ಹಿಂದಕ್ಕೆ ಇದಾಕೊಂಡಿದ್ಯಾ ಪಾರ್ಕಿಂಗ್ ಲೈಟ್ ಹಾಕೊಳ್ಳೇಬೇಕು. ಯಾಕಂದ್ರೆ ಸ್ಲೋ ಹೋಗ್ತಾ ಇರ್ತೀವಿ ಅಂತ ಅರ್ಥ. ಅದು ಎಲ್ಲರೂ ಪಾರ್ಕಿಂಗ್ ಲೈಟ್ ಇರ್ತದೆ ನೋಡಲ್ಲಿ. ಸ್ಲೋ ಹೋಗ್ತಾ ಇದೀವಿ, ಮಳೆ ಬರ್ತೈತೆ, ಯಾವಾಗ ಯಾವ ಟೈಮಲ್ಲಿ ಬ್ರೇಕ್ ಹಿಡಿತೀವಿ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಹಿಂದೆ ಯಾರು ಬರಬಾರ್ದು ಅಂತ ಪಾರ್ಕಿಂಗ್ ಲೈಟ್ ಹಾಕೊಳ್ಳೋದು. ನಮ್ಮ ಪಾಡಿಗೆ ನಮ್ಮನ್ನ ಹೋಗಕ್ಕೆ ಬಿಟ್ಬಿಡಿ, ನಿಮ್ಮ ಪಾಡಿಗೆ ನೀವು ಟಿಕ ಮುಚ್ಕೊಂಡು ಹೋಗಿ ಅನ್ನೋದೇ ಪಾರ್ಕಿಂಗ್ ಲೈಟು. ನೀವು ಆರನ್ ಹೊಡಿಬೇಡ್ರಿ, ಏನು ಹೊಡಿಬೇಡ್ರಿ ಅಂತ. ಅದು ಪ್ರತಿ ಒಂದು ಗಾಡಿಲೂ ಪಾರ್ಕಿಂಗ್ ಲೈಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಮಟ್ಟ ಮಳೆ ಹೊಡಿತಾ ಇದ್ದಿದೆ ಫಸ್ಟ್ ಟೈಮ್ ಮಳೆ ಇಷ್ಟು. ಚನ್ನಪಟ್ಟಣನ ರಾಮನಗರನ ಮಂಡ್ಯ ಬಿಟ್ಟು ಬಂದಿರೋದು ಅಷ್ಟೇ. ಮಂಡ್ಯ ಬಿಡ್ತಿದಂಗೆನೆ ಮಳೆ ಸ್ಟಾರ್ಟು.
ನಾವ್ ಹಿಂಗ್ ಹೋದ್ರೆ 3 ಅವರ್ 4 ಅಕ್ಕ ಯಾಕೆ ಮೈಸೂರಲ್ಲೇ ಇರ್ಬೋದಾಗಿತ್ತಲ್ಲ ಅಂತ ನಾನು 1 ವೀಕ್ ಮೈಸೂರಲ್ಲಿ ಇದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ರಿಟರ್ನ್ ಹೋಗ್ತಾ ಇದೀವಿ, ನಮಗೂ ಸ್ವಲ್ಪ ಕೆಲಸಗಳಿದೆ ಅಂತ. ಏನು ಹೇಳಬೇಕು ಅಂತ ಹೇಳಿದ್ರೆ, ನಾನು ಡೈಮಂಡು ಹಾಗೆ ಜ್ಯುವೆಲ್ಸ್ ಎಲ್ಲ ತೋರಿಸಿದ್ದೀನಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು, ಪ್ರೈಸು ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು, ಬೆಸ್ಟ್ ಅಂತಲೇ. ನನ್ನ ಲೈಫಲ್ಲೂ ಡೈಮಂಡ್ ಎಲ್ಲ ತೊಗೊಳಕ್ಕಾಗುತ್ತಾಗಲ್ಲೋ ನನಗೆ ಗೊತ್ತಿಲ್ಲ. ಸೊ ವೇರ್ ಮಾಡುತ್ತಲ್ಲ ಅದು ಖುಷಿ. ತುಂಬ ಚೆನ್ನಾಗಿದೆ, ಆ್ಯಂಟಿಕ್ ಪೀಸಸ್ ಆಗಿರ್ಬೋದು, ಡೈಮಂಡ್ ಆಗಿರ್ಬೋದು, ಎಲ್ಲನೂ ಕೂಡ ತುಂಬ ಚೆನ್ನಾಗಿದೆ. ಪ್ರಮೋಷನ್ ಮೂಲಕಾರು ವೇರ್ ಮಾಡ್ತಿದ್ದೀವಲ್ಲ ಅಂತ ಖುಷಿ. ನನ್ನ ಮೇಕವರ್ ಮಾಡಿರೋದು ಯಾವುದೋ ಅಂತ ಈ ವಿಡಿಯೋದಲ್ಲೇ ನೀವೇ ನೋಡ್ತಿದ್ದೀರಾ. ನನಗೆ ಹೇರ್ ಸ್ಟೈಲ್ ಅಂತೂ ತುಂಬಾ ಇಷ್ಟ, ರಿಮೂವ್ ಮಾಡೋದಕ್ಕೆ ಇಷ್ಟ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮುಂದೆ ಲಾಗ್ ನೋಡಿ.